ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಇವತ್ತು ನರ್ಸರಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಯಾವ ಥರ ಗಿಡ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ಅಲ್ಲಿ ನಾವು ಒಳಗಡೆ ನರ್ಸರಿಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ದಾಸವಾಳ ಗಿಡ ಇಟ್ಟಿದ್ದಾರೆ. ಆ ದಾಸವಾಳ ಗಿಡನೂ ಪರವಾಗಿಲ್ಲ, ಚೆನ್ನಾಗಿ ಹೆಲ್ದಿಯಾಗೂ ಇದ್ದಾವೆ. ಮತ್ತು ಒಂದು ಸೈಡಲ್ಲಿ ಶೋ ಗಿಡಗಳೆಲ್ಲ ಜೋಡಿಸಿದ್ದಾರೆ. ಆ ದಾಸವಾಳ ಗಿಡದ ಪಕ್ಕದಲ್ಲೇ ಗುಲಾಬಿ ಗಿಡನೂ ಇಟ್ಟಿದ್ದಾರೆ. ಆ ದಾಸವಾಳ ಗಿಡನೂ ಕಡಿಮೆ ರೇಟೇ, ಪರವಾಗಿಲ್ಲ, ಮಾಮೂಲಿ 50 ರೂಪಾಯಿನೇ. ಅಂದರೆ ಅದು ಚೆನ್ನಾಗೂ ಇದ್ದಾವೆ, ಹೆಲ್ದಿಯಾಗೂ ಇದ್ದಾವೆ ದಾಸವಾಳ ಗಿಡ. ಅಂದರೆ ಸಿಂಗಲ್ ಪೆಟಲೆಲ್ಲ, ಅಂದರೆ ಕಲರು ಚೆನ್ನಾಗಿದೆ, ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ. ಅಂದರೆ ಎಲ್ಲ ಸಿಂಗಲ್ಲು, ಡಬಲ್ ಪೆಟಲು ಯಾವೂ ಇಲ್ಲ. ಹಾಗಾಗಿ ನಾನು ಯಾವುದೇ ಥರ ದಾಸವಾಳ ಗಿಡ ಏನು ತಗೊಳ್ಳಿಲ್ಲ. ಮೊನ್ನೆ ತೊಗೊಂಡು ಬಂದಿದ್ನಲ್ಲ, ಹಾಗಾಗಿ ಇನ್ನೇನಕ್ಕೆ ಅಂತ ಅಂದ್ಬಿಟ್ಟು, ಆದರೂ ಡಬಲ್ ಪೆಟಲ್ ಇದ್ದಿದ್ರೆ ತಗೋಬೋದಾಗಿತ್ತು. ಎಲ್ಲ ಸಿಂಗಲ್ಲೇ ಐತೆ. ಹಾಗಾಗಿ ನಾನು ನನ್ನ ಗಾರ್ಡನಲ್ಲೂ ಹೆಚ್ಚಾಗಿ ಸಿಂಗಲ್ಲೇ ಇರೋದು, ಹಂಗಾಗಿ ಬೇಡ ಅಂತ ತಗೊಳ್ಳಿಲ್ಲ. ನೋಡಿ, ಇದೆಲ್ಲ ಗುಲಾಬಿ ಗಿಡ. ನೋಡಿ ಎಷ್ಟು ಚೆನ್ನಾಗಿದೆ. ಗುಲಾಬಿ ಗಿಡಗಳೂ ಚೆನ್ನಾಗಿದೆ, ಕಲರು ಇದ್ದಾವೆ. ಅಂದರೆ ನಾನು ಯಾವುದೇ ಥರ ಗಿಡ ಏನು ತಗೊಳ್ಳಿಲ್ಲ ಇಲ್ಲಿ. ಅಂದರೆ ತುಂಬ ಚೆನ್ನಾಗಿದ್ದಾವೆ, ರೇಟು ಪರವಾಗಿಲ್ಲ. ಗುಲಾಬಿ ಗಿಡನೂ ಅಷ್ಟೇ 50 ರೂಪಾಯಿನೇ. ಇದು ದಾಸವಾಳ ಗಿಡನೂ ಅಷ್ಟೇ 50 ರೂಪಾಯಿ. ಇನ್ನೊಂದು ದೊಡ್ಡ ಪಾಟಲ್ಲಿ ಹಾಕಿದ್ದಾರೆ, ಅದು 100 ರೂಪಾಯಿ ಏನೋ ಹೇಳಿದ್ರು. ಅದನ್ನು ತೋರಿಸಿ ಅಂತ ನೋಡಿದ್ವಿ. ಅದೇನು ಅಷ್ಟೊಂದು ಹೆಲ್ದಿಯಾಗಿರಲಿಲ್ಲ, ಬೇಡ ಅಂತ ಸುಮ್ಮನೆ ಅದು. ಅದೇ ನಾನು ಯಾಕೆ ನೋಡ್ತಾ ಇದ್ದೆ ಅಂದರೆ, ಅದೇ ಡಬಲ್ ಪೆಟಲಲ್ಲಿ ಇದೆಯೇನೋ ಅಂತ ನೋಡ್ತಾ ಇದ್ದೆ. ಇನ್ನು ಇವೆಲ್ಲ ಶೋ ಗಿಡಗಳು ಮತ್ತು ಇನ್ನೂ ಸುಮಾರು ಗಿಡಗಳೆಲ್ಲ ಹಾಕಿದ್ದಾರೆ. ನೋಡಿ, ಕರ್ಬೇವಿನ ಸಸಿ, ಶೋ ಗಿಡಗಳು. ವಾಯ್ಸ್ ಕೊಡಬೇಕಾದ್ರೆ ಜಾನಿ ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾನೆ. ಅಲ್ಲಿ ಯಾವುದೋ ನಾಯಿಗಳು ಹೋಗ್ತಿದ್ದಾವೆ, ಹಂಗಾಗಿ ಇವನು ಬೊಗಳ್ತಾ ಇದ್ದಾನೆ, ಸಾರಿ. ನೋಡಿ, ಇದು ಅಷ್ಟೇ ಎಲ್ಲ ಶೋ ಗಿಡಗಳು ಮತ್ತು ವಾಸ್ತು ಗಿಡಗಳು ಈ ಥರ ಎಲ್ಲ ಇಟ್ಟಿದ್ದಾರೆ. ನೋಡಿ, ವಾಸ್ತು ಗಿಡಗಳನ್ನ ಅದು ಎಂಟ್ರೆನ್ಸ್ನಲ್ಲೇ ಇಟ್ಟಿದ್ದಾರೆ. ಅಂದರೆ ವಾಸ್ತು ಪ್ರಕಾರ ನರ್ಸರಿನಲ್ಲೂ ಇಡ್ತಾರೆ, ವಾಸ್ತು ಪ್ರಕಾರ ನಾನು ನೋಡಿದ್ದೀನಿ. ಹಂಗಾಗಿ ಆ ವಾಸ್ತು ಗಿಡಗಳನ್ನೂ ಅಲ್ಲೂ ಜೋಡಿಸಿದ್ದಾರೆ. ಕೆಲವೊಂದು ಗಿಡಗಳು ಹಿಂದಿನ ಕಾಲದ ಗಿಡಗಳನ್ನ ಇವಾಗ ಫ್ಯಾಷನ್ನಾಗಿ ಉಪಯೋಗಿಸ್ತಿದ್ದಾರೆ. ನನಗೇನೆ ನೋಡಿ ಆಶ್ಚರ್ಯ ಆಯಿತು. ಅವಾಗೆಲ್ಲ ಹಿಂದಿನ ಕಾಲದಲ್ಲಿ ಈ ಗಿಡ ಏನಕ್ಕೆ ಅಂತ ಎಲ್ಲ ಬಿಸಾಕ್ತಾ ಇದ್ವಿ. ಇವಾಗ ನೋಡಿದ್ರೆ ಅದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಈ ನರ್ಸರಿನಲ್ಲಿ ಆ ಥರ ಗಿಡಗಳೆಲ್ಲ ಇಟ್ಟಿದ್ದಾರೆ. ಅಂದರೆ ತುಂಬ ದೊಡ್ಡ ನರ್ಸರಿ, ಒಂದು 3 ಎಕರೆ ಏನೋ ಇದೆ, ಅಷ್ಟು ದೊಡ್ಡ ನರ್ಸರಿ. ನಾವು ಅಂದರೆ ಸ್ವಲ್ಪ ಎಲ್ಲನೂ ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ, ಇನ್ನೂ ಅಲ್ಲಿ ಒಳಗಡೆ ಎಲ್ಲ ಹೋಗಲಿಲ್ಲ ನಾವು. ನಿಮಗೆ ಯಾರಿಗಾದರೂ ಹಣ್ಣಿನ ಗಿಡ ಮತ್ತು ಹೂವಿನ ಗಿಡ ಎಲ್ಲ ಬೇಕು ಅಂದರೆ ಈ ನರ್ಸರಿಗೆ ಹೋಗಿ, ತುಂಬ ಕಲೆಕ್ಷನ್ ಇದೆ. ಅದರಲ್ಲೂ ಒಂದೇ ಕಡೆ ಸಿಗುತ್ತೆ ಎಲ್ಲ ಹಣ್ಣಿನ ಗಿಡ, ಶೋ ಗಿಡಗಳು ಮತ್ತು ದಾಸವಾಳ ಗಿಡ, ಎಲ್ಲ ಗಿಡ, ಪ್ರತಿಯೊಂದು ಗಿಡನೂ ಒಂದೇ ನರ್ಸರಿನಲ್ಲಿ ಸಿಗುತ್ತೆ. ಎಲ್ಲೂ ಹುಡ್ಕೋ ಅಂಥದ್ದು ಏನೂ ಇರೋದಿಲ್ಲ. ನೋಡಿ, ನನ್ನಲ್ಲಿ ಡ್ರ್ಯಾಗನ್ ಫ್ರೂಟ್ಸು ಎಲ್ಲ ಇದೆ, ಇಂಥ ಗಿಡ ಇಲ್ಲ ಅನ್ನೋ ಥರ ಇಲ್ಲ, ಪ್ರತಿಯೊಂದು ಗಿಡನೂ ಇದೆ. ನನ್ನಲ್ಲಿ ಹಣ್ಣಿನ ಗಿಡಗಳನ್ನೂ ನೋಡ್ತಾ ಇದ್ದೆ. ಇಲ್ಲಿ ನೋಡಿ, ಅಲ್ಲಿ ಮುಂದ್ಗಡೆ ಶೋ ಗಿಡ ಇಟ್ಟಿದ್ದಾರೆ. ಅದರಲ್ಲಿ ಮುಳ್ಳು ಥರ ಬರುತ್ತೆ ನೋಡಿ, ಅದರ ಹೆಸರು ಗೊತ್ತಿಲ್ಲ ನನಗೆ. ಶೋ ಗಿಡ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ. ನೋಡಿ, ಅಲ್ಲಿ ಹಣ್ಣಿನ ಗಿಡಗಳನ್ನೂ ಇಟ್ಟಿದ್ದಾರೆ, ಸಪೋಟ ಗಿಡ ಎಲ್ಲನೂ. ನಾನು ನೋಡೋಣ ಅಂತ ಹೋದೆ, ಅವರು ಎಲ್ಲ ಥರ ಹಣ್ಣಿನ ಗಿಡಗಳು ಇದೆ ಅಂದರು. ಅಂದರೆ ಅದರಲ್ಲಿ ಏನು ಕಾಯಿ ಇಲ್ಲ, ಏನೂ ಇಲ್ಲ. ಹಾಗಾಗಿ ನಾನು ತಗೊಳ್ಳಿಲ್ಲ. ಈಗ ನಾವು ಯಾವುದೇ ಒಂದು ಹಣ್ಣಿನ ಗಿಡ ತಗೋಬೇಕು ಅಂದರೆ ಫಸ್ಟು ಅದರಲ್ಲಿ ಕಾಯಿ ಇದ್ದಾಗ ಮಾತ್ರ ನಾವು ತಗೋಬೇಕು, ಹಂಗೇ ತರೋಕ್ಕೆ ಹೋಗಬಾರ್ದು. ಏಕೆಂದರೆ ನಾವು ತಂದ ಮೇಲೆ ಅದು ಬಿಡುತ್ತೋ ಇಲ್ವೋ ಏನು ಗ್ಯಾರಂಟಿ ಹೇಳಿ. ಅದಕ್ಕೆ ಅಂತಲೇ ಫಸ್ಟು ನಾವು ಕಾಯಿ ಇರೋದನ್ನೇ ನೋಡಿ ಗಿಡನ ತರಬೇಕು. ಅಲ್ಲಿ ಮತ್ತು ಸ್ಟಾರ್ ಫ್ರೂಟ್ಸು ಎಲ್ಲ ಇತ್ತು. ಸ್ಟಾರ್ ಫ್ರೂಟ್ಸಲ್ಲೂ ಅಷ್ಟೇ ಒಂದು ಕಾಯೇ ಇರಲಿಲ್ಲ, ಹಾಗಾಗಿ ಬೇಡ ಅಂತ ನಾನು ತಗೊಳ್ಳಿಲ್ಲ. ಇನ್ನು ಸಂಪಿಗೆ ಗಿಡ, ಆ ಸಂಪಿಗೆ ಗಿಡ ಅಂತೂ ನನ್ನಷ್ಟು ಉದ್ದನೇ ಐತೆ. ಅದಕ್ಕೆ ಇಷ್ಟು ಉದ್ದ ಏನಕ್ಕೆ, ಈಗಲೇ ಇಷ್ಟು ಉದ್ದ ಇದೆ, ಇನ್ನು ನಾವು ಗಾರ್ಡನಲ್ಲಿ ತೊಗೊಂಡೋಗಿ ಹಾಕೊಂಡ್ರೆ ಇನ್ನೂ ಒಂದು ಅಷ್ಟು ಉದ್ದ ಆಗುತ್ತೆ, ಬೇಡ ಅಂತ ಅಂದ್ಬಿಟ್ಟು ಅದು ಏನು ತಗೊಳ್ಳಿಲ್ಲ. ಅದು ಸಂಪಿಗೆ ಹೂವು ಸ್ಟಾರ್ಟ್ ಆಗಿದೆ. ಮೊನ್ನೆ ದೊಡ್ಡಾಲದ ಮರದಲ್ಲಿ ನೋಡೋದ್ನಲ್ಲ, ಅದು ಪರವಾಗಿರಲಿಲ್ಲ, ಚಿಕ್ಕದಿತ್ತು. ಅಂಥದನ್ನ ನೋಡಿ ತಗೋಬೇಕು ನಾವು. ಈಗ ಸಡನ್ನಾಗಿ ದೊಡ್ಡದಿರೋದನ್ನೆಲ್ಲ ತಗೋಬಾರ್ದು. ಹಣ್ಣಿನ ಗಿಡನೂ ಅಷ್ಟೇ, ರೇಟೆಲ್ಲ ಪರವಾಗಿಲ್ಲ, 150 ರೂಪಾಯಿ ಎಲ್ಲ ರೇಟ್ ಪರವಾಗಿಲ್ಲ ಈ ನರ್ಸರಿನಲ್ಲಿ. ನೋಡಿ, ಸಂಪಿಗೆ ಹೂವು ಎಲ್ಲ ಹೂವು ಸ್ಟಾರ್ಟ್ ಆಗಿದೆ. ನನಗೂ ಸಂಪಿಗೆ ಹೂವು ಅಂದರೆ ತುಂಬ ಇಷ್ಟ, ನನಗೆ ಆ ಸ್ಮೆಲ್ ಅಂದ್ರೇ ತುಂಬ ಇಷ್ಟ. ಹಂಗಾಗಿ ತಗೊಳ್ಳೋಣ ಅಂತ ನೋಡಿದೆ, ಅದು ತುಂಬ ಉದ್ದ ಬೆಳೆದ್ಬಿಟ್ಟಿದೆ, ಹಂಗಾಗಿ ಬೇಡ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಯಾವಾಗಾದರೂ ದೊಡ್ಡಾಲದ ಮರಕ್ಕೆ ಹೋದಾಗ ತೊಗೊಂಡು ಬರಬೇಕು, ಒಂದೆರಡು ಸಂಪಿಗೆ ಗಿಡ ಎಲ್ಲ ತರಬೇಕು. ನೋಡಿ, ಇಲ್ಲೆಲ್ಲ ಫುಲ್ಲು ಹಣ್ಣಿನ ಗಿಡ ಎಲ್ಲ ಇಟ್ಟಿದ್ದಾರೆ. ಇಂಥ ಗಿಡ ಇಲ್ಲ ಅನ್ನಂಗಿಲ್ಲ ನಮಗೆ. ಅಂದರೆ ಒಂದೇ ಕಡೆನೇ ಸಿಗುತ್ತೆ ಎಲ್ಲ ಗಿಡಗಳು. ನೋಡಿ, ಇದು ಶೋ ಗಿಡಗಳು.
ಅದೇ ಬೇಲಿನಲ್ಲೆಲ್ಲ ಹಾಕ್ತಾರೆ ನೋಡಿ, ಇದು ಪೇಪರು ಥರ ಅಂತೀವಲ್ಲ ಅದು. ಮತ್ತು ಇದು ವಾಸ್ತು ಗಿಡ ನೋಡಿ, ವಾಸ್ತು ಗಿಡ ಲೈನಿಗೆ ಇಟ್ಟಿದ್ದಾರೆ. ಹಂಗಾಗಿ ಶೋ ಗಿಡಗಳು ಹೆಚ್ಚಾಗಿದೆ, ಮತ್ತು ಹೂವಿನ ಗಿಡಗಳು, ಹಣ್ಣಿನ ಗಿಡ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಇಂಥ ಗಿಡ ಸಿಗಲ್ಲ ಅನ್ನಂಗಿಲ್ಲ. ದಾಸವಾಳ ಗಿಡ ಅದೇ ಚಿಕ್ಕದಿತ್ತಲ್ಲ, ಅದು ಬಿಟ್ಟರೆ ದೊಡ್ಡದು ಬೇರೆ ಇಲ್ವಾ ಅಂತ ಕೇಳಿದ್ದಕ್ಕೆ ಅವರು ಈ ಕಡೆ ಇದೆ ಬನ್ನಿ ನೋಡಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ ನೋಡಿ. ಅಲ್ಲೂ ನೋಡಿದ್ವಿ, ಅಂದರೆ ತುಂಬ ದೊಡ್ಡದು ನೋಡಿ. ಇದೆಲ್ಲ ನಾಟಿ ದಾಸವಾಳ ಗಿಡ ಇದು. ಹಂಗಾಗಿ ನನಗೇನೋ ಇದು ಬೇಡ ಅಂತ ಅನ್ನಿಸ್ತು, ತಗೊಳ್ಳಿಲ್ಲ. ಅಂದರೂ ಕಲೆಕ್ಷನ್ ಏನು ಈ ಕಡೆ ದೊಡ್ಡ ಪಾಟಲ್ಲಿ ಏನು ಚೆನ್ನಾಗಿರಲಿಲ್ಲ. ಅಲ್ಲಿ ಸ್ಟಾರ್ಟಿಂಗೇ ನೋಡಿದ್ವಿ ನೋಡಿ, ಅದು ಚೆನ್ನಾಗಿತ್ತು. ಅಂದರೆ ಕಲರೆಲ್ಲ ತುಂಬ ಚೆನ್ನಾಗಿತ್ತು ಅವು. ಅಂದರೆ ಅದೇ ಡಬಲ್ ಪೇಟಲ್ಲಿ ಇರಲಿಲ್ಲ, ಸಿಂಗಲ್ಲೇ ಎಲ್ಲ ಇರೋದು ನೋಡಿ. ಇದು ಅಷ್ಟೇ, ಇದು ಮಾಮೂಲಿ ನಾಟಿ ದಾಸವಾಳ ಹೂವು. ಇದನ್ನೆಲ್ಲ ಯಾಕೆ ದುಡ್ಡು ಕೊಡ್ತಾ ಇರಬೇಕು? ಈಗ ನಾವೆಲ್ಲಾದರೂ ಹೋದಾಗ ಸಾಮಾನ್ಯ ಒಂದು ಕಟಿಂಗ್ ತಂದು ನೆಟ್ರೂ ಬಂದ್ಬಿಡುತ್ತೆ. ಈ ಗಿಡ ಈ ಥರದವೆಲ್ಲ ಬರುತ್ತೆ ಕಟಿಂಗಿಂದ. ಇದರಲ್ಲೇ ವೈಟು ಬರುತ್ತೆ ನೋಡಿ, ಅದು ಬರುತ್ತೆ. ಮತ್ತು ಇದು ಪಿಂಕು ಇದೆಯಲ್ಲ, ಇವೆಲ್ಲ ಕಟಿಂಗಲ್ಲಿ ನಾವು ಆರಾಮಾಗಿ ಬೆಳೆಸ್ಕೋಬೋದು. ದುಡ್ಡು ಕೊಟ್ಟೇನೋ ತರೋ ಅಂಥದ್ದು ಏನೂ ಇರಲ್ಲ ನೋಡಿ. ಈ ಗಿಡ ನೋಡಿದ್ದೀರಾ? ಇದು ಫಸ್ಟ್ ಎಲ್ಲ ನಾವು ಚಿಕ್ಕವರಿದ್ದಾಗ ಅದು ಹಸುವಿಗೆ ಮತ್ತು ಎಮ್ಮೆಗೆಲ್ಲ ನಾವು ಇದನ್ನು ಹುಲ್ಲು ಹೊಲ್ದತ್ರ ಕುಯ್ಕೊಬಂದು ಹಾಕ್ತಾಯಿದ್ವಿ. ಇವಾಗ ಇದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಈ ಗಿಡ. ಅದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು. ಅವರು ತೋರಿಸ್ತಾ ಇದ್ರು ನಮಗೂ ನೋಡಿ, ಇದು ಫ್ಯಾಷನ್ ಥರ ಇವಾಗೆಲ್ಲ ಬಂದ್ಬಿಟ್ಟಿದ್ದಾವೆ. ಫಸ್ಟೆಲ್ಲ ಅವರು ಹೇಳಿದ್ರು, ಅಲ್ಲಿ ಕೆಲಸ ಮಾಡೋರು ನಮಗೆ ತೋರಿಸ್ತಾ ಇದ್ರಲ್ಲ ಗಾರ್ಡನ್ ಎಲ್ಲನೂ, ಅವರು ಹೇಳಿದ್ರು ಇದೆಲ್ಲ ಫಸ್ಟೆಲ್ಲ ನಾವು ಹಸುಗೆ ಎಮ್ಮೆಗೆ ಎಲ್ಲ ನಾವು ಹುಲ್ಲು ಕುಯ್ಕೊಬಂದು ಹಾಕ್ತಾಯಿದ್ವಿ ತಿನ್ನೋದಕ್ಕೆ ಅಂತ. ಇವಾಗ ಅದೇ ಗಿಡ ಫ್ಯಾಷನ್ ಆಗಿಬಿಟ್ಟಿದೆ ಅಂತ ಅವರು ಮಾತಾಡ್ತಾಯಿದ್ರು. ಪಾಪ ಚೆನ್ನಾಗಿ ಅಲ್ಲಿ ಕೆಲಸ ಮಾಡೋರು ನಮಗೆ ಅದು ನರ್ಸರಿ ಎಲ್ಲ ತೋರಿಸ್ತಾ ಇದ್ರಲ್ಲ, ಅವರು ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನು ನೋಡಿ. ಇದೂ ಅಷ್ಟೇ ನೋಡಿ, ಅಲ್ಲಿ ಶೋ ಗಿಡಗಳೆಲ್ಲ ಇಟ್ಟಿದ್ದಾರೆ ನೋಡಿ. ಅವರು ನಮ್ಮ ಜೊತೆಲಿ ಬಂದು ಈ ಗಿಡ ಇಂಥದ್ದು ಅಂತ ಎಲ್ಲ ಹೇಳ್ತಾ ಇದ್ರು ಅವರು. ಮತ್ತು ಇನ್ನೊಂದು, ಈಗ ಅವಾಗೆಲ್ಲ ಕಣಗುಲು ಹೂವು ಅಂದರೆ ಕಣಗುಲು ಹೂವು ಬೇರೆ, ಗಣಗಲೆ ಬೇರೆ. ಇದು ಇವಾಗ ಅದು ಫ್ಯಾಷನ್ ಆಗಿಬಿಟ್ಟಿದೆ. ನರ್ಸರಿಗಳಲ್ಲೆಲ್ಲ ಸಿಗುತ್ತೆ ಇವಾಗ. ಅವಾಗ ಅಂದರೆ ಎಲ್ಲ ದೊಡ್ಡ ಮರಗಳಾಗವು. ಆ ಹೂವನ್ನ ತಂದು ನಾವು ಈ ದೇವ್ರ ಪೂಜೆ ಏನಾದರೂ ಮಾಡ್ಬೇಕಾದ್ರೆ ಈ ತಂಬಿಟ್ಟು ಇದೆಲ್ಲ ಮಾಡಿ ಆರತಿ ಮಾಡಿ ದೇವರಿಗೆ ತಗೊಂಡೋಗ್ತೀವಿ ನೋಡಿ. ಅವಾಗೆಲ್ಲ ನಾವು ಒಂದು ಹಂಚಿ ಕಡ್ಡಿಲಿ ಚುಚ್ಬಿಟ್ಟು ಅದಕ್ಕೆ ಪೋಣಿಸ್ತಾ ಇದ್ವಿ ನೋಡಿ ಈ ಹೂವನ್ನ. ಇವಾಗ ಇದೇ ಒಂಥರ ಫ್ಯಾಷನ್ ಆಗಿದೆ, ಏನು ಮಾಡೋಕ್ಕಾಗೋದಿಲ್ಲ ನೋಡಿ. ಅದು ಅಷ್ಟೇ ತುಂಬ ಚೆನ್ನಾಗಿದೆ. ತಗೊಂಡೋಗಿ ಬೆಳೆಸ್ಕೊಳೋರು ಬೆಳೆಸ್ಕೋಬೋದು. ಚೆನ್ನಾಗಿದೆ ಈ ನರ್ಸರಿನಲ್ಲಿ, ಪ್ರತಿಯೊಂದು ಗಿಡನೂ ಸಿಗುತ್ತೆ ನೋಡಿ. ಇದು ನರ್ಸರಿ ಇರೋದು ದೊಡ್ಡಬಳ್ಳಾಪುರದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನರ್ಸರಿ ಅಂತ. ಇವ್ರದ್ದೇ 3-4 ನರ್ಸರಿಗಳಿದ್ದಾವೆ. ಹಂಗಾಗಿ ನಾವು ಎಲ್ಲ ನರ್ಸರಿಗೂ ವಿಸಿಟ್ ಮಾಡಿದ್ದೀವಿ. ಅದು ಅಡ್ರೆಸ್ನ ನಾನು ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಂಡು ನೀವು ಹೋಗೋರು ಹೋಗಿ ತಗೋಬಹುದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.